ಅಯ್ಯೋ ಆಮೇಲೆ ರೊಮ್ಯಾನ್ಸ್ ಇಟ್ಕೊಳ್ರೋ, ಗಾಡಿ ಓಡಿಸ್ರೋ, ರೈ ಮುಂದೋಗಿ. ನಂಗೆ ಹಾರನ್ ಹಾಕೋಕ್ಕೂ ಬೇಜಾರಾಗುತ್ತೆ ಈ ಟ್ರಾಫಿಕಲ್ಲಿ. ನಮ್ಮ ಜೀವನದಲ್ಲಿ ಹ್ಯಾರಿಯರ್ ತಗೊಳ್ಳೋ ಭಾಗ್ಯ ಇದೆ. ಏನು ಕತೆ? ತಮ್ಮೆಲ್ಲರಿಗೆ ನಮಸ್ಕಾರ ಡಿಯರ್ ಫ್ರೆಂಡ್ಸ್. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗಿಗೆ ವೆಲ್ಕಮ್. ಇವಾಗ ಟೈಮ್ ಬಂದ್ಬಿಟ್ಟು ನಿಮಗೆ ಟೈಮೇಲೆ ಸತಿಗೆ ಹೊಂಡ ಸಿಗುತ್ತಲ್ಲಪ್ಪ. ಈಗ ಟೈಮ್ ಬಂದುಬಿಟ್ಟು ನಿಮ್ಗೆ 4:15 ಹತ್ತಿರ ಆಗಿದೆ. ಫ್ರೆಂಡ್ ಸಿಗ್ತಾನೆ, ಈಗ ಒಂದು ಪಿಕಪ್ ಮಾಡ್ಕೋಬೇಕು. HSR ತನಕ ಹೋಗಿ ಅಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಅಂತ ನೋಡ್ಬೇಕು. ಇನ್ನು ಯಾವ ಡೆಸ್ಟಿನೇಷನೇ ಇನ್ನೂ ಇದಾಗಿಲ್ಲ, ಎಲ್ಲಿಗೆ ಹೋಗ್ತೀವಿ ಏನೋ ಅಂತ ತಗೊಂಡು ಹೇಳಿ. ಬಟ್ ಹೊರಟಿದ್ದೀವಿ ಅಷ್ಟೇ, ಏನಾರು ಆಗಲಿ ಅಂತ ತಗೊಂಡು ಹೇಳಿ. ಈ ಬಿಸಿಲು ನೋಡಿದರೆ ಯಪ್ಪ ಯಾರು ಹೊರಗಡೆ ಓಡಾಡ್ತಾರೆ ಅಂತ ಅನ್ಸುತ್ತೆ. ಆ ಥರ ಗಾಡಿ ಓಡಿಸ್ದೆ ಬೆಂಗಳೂರಲ್ಲಿ. ಏನು ಒಳ್ಳೆ ಒಂಥರ ಅನ್ನಾರು ತೊಡಗ್ಸೋ ನಂಗೆ ಅನ್ಸುತ್ತೆ ಇವಾಗ ಗಾಡಿ ಓಡ್ಸೋಕ್ಕೆ. ಮೊನ್ನೆ ಬರುತ್ತೆ ಅಂತ ಎಷ್ಟು ಸಿಗ್ನಲ್ ಜಂಪ್ ಆಯಿತು ಅಂತಲೂ ಗೊತ್ತಿಲ್ಲ. ಥ್ಯಾಂಕ್ ಯು ಬ್ರೋ, ಹೆಲ್ಪ್ ಮಾಡಿದ್ದಕ್ಕೆ. ಮೊನ್ನೆ ವ್ಲಾಗಲ್ಲಿ ನೋಡಿದಲ್ಲ ಯಪ್ಪ, ಬೆಂಗಳೂರಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಎಂಟ್ರೆನ್ಸಿಂದ ಜೀವನನೇ ನಶ್ವರ ಅಂತ ರೇಂಜಿಗೆ ಫೀಲ್ ಮಾಡಿಸ್ಬಿಡ್ತು. ಯಪ್ಪ ಒಂದು ಟ್ರಾಫಿಕ್ ಅಂತ ಹೇಳಿದ್ರೆ ದೇವ. ಈ ಗಾಡಿ ತಗೊಂಡಿದ್ದಕ್ಕೆ ಸಾರ್ಥಕ ಅಂತೇಳಿದ್ರೆ ಬೆಂಗಳೂರು ಸಿಟಿಗೆ ಹೊಡ್ಯೋಕ್ಕೆ ಸಾಕಾಗತ್ತೆ. ಆರಾಮಾಗಿ ನುಗ್ಸಾಡ್ ಹೊಡಿಬೋದು. ರೋಡ್ ಖಾಲಿ ಕಾಣ್ತಾ ಇದೆ. ಎಸ್, ಆದಷ್ಟು ಬೇಗ. ಇದು ಮೊದಲೇ ಟ್ರಾಫಿಕ್ ಏರಿಯಾ. ಅವನು ಬೇರೆ ಆವಾಗಲೇ ಬೇಗ ಹೋಗೋಣ ಅಂತ ಇದ್ದ, ನಾನು ಬೇರೆ ನಿಧಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾವ ಹೊಸ ಬಿಲ್ಡಿಂಗ್ಗಳು ಮೊದಲೇ ಇಟ್ಕೊಂಡು ನೆನಪೋಗ್ಯಾವೆ, ಮರ್ತೋಗ್ಯಾವೆ. ಪೊಲೀಸ ಅಲ್ಲ, BMRC ಅಲ್ಲ. ಪೊಲೀಸ್ ಕಂಡ ತಕ್ಷಣ ಆಟೋಮೆಟಿಕ್ಕಾಗಿ ಗಾಡಿ ಈ ಕಡೆ ಹೋಗ್ಬಿಡುತ್ತಪ್ಪ. ಯಾಕೆ ಅದು ಭಯನಾ? ಭಯ ಎಲ್ಲ ತಗ್ಲಾಕೊಂಡ್ರೆ ಅದನ್ನೇ ಒಂದು 10 ನಿಮಿಷ ಹಾಳು ಮಾಡ್ಬೋದು. ಅದಕ್ಕೆ ಏನಪ್ಪ ಇದು ತೊಡೋದೇನೋ ಹಾಕ್ಬಿಟ್ಟವ್ರು ಪಿಲ್ಲರ್ ಥರ ಸ್ಟೇಷನ್. ಸ್ಲೋ ಮೂವಿಂಗ್ನ ಟ್ರಾಫಿಕ್ಕಿನಲ್ಲಿ ಹೋಯ್ತಾ ಇದ್ದೀವಿ. ಏನಾರು ಮಾಡಿ ಸಡನ್ನಾಗಿ ಮಾತ್ರ ಬ್ರೇಕ್ ಹಾಕ್ಬಿಡಿ. ಮೈಯೆಲ್ಲ ಉರಿತದೆ. ನಾವು ಬೇರೆ ಕಲರ್ ನೋಡಿ ಹೆಂಗವನು. ಸ್ವಿಗ್ಗಿ ಅಪ್ಪ, ಇವ್ರಿಗೆಲ್ಲ ಈ ಟ್ರಾಫಿಕಲ್ಲಿ ದಿವಸ ಹೊಡಿಬೇಕಲ್ಲ, ಹೆಂಗೆ ಮಾಡ್ತಾರೆ ನನ್ನ ಕೆಲಸ. ಹೊಟ್ಟೆ ಪಾಡು ಬಾಯ್ಸ್. ಅಯ್ಯೋ ಆಮೇಲೆ ರೊಮ್ಯಾನ್ಸ್ ಇಟ್ಕೊಳ್ರೋ, ಗಾಡಿ ಓಡಿಸ್ರೋ. ಯಜಮಾನ್ರೈ ಮುಂದೋಗಿ. ನಂಗೆ ಹಾರನ್ ಹಾಕೋಕ್ಕೂ ಬೇಜಾರಾಗುತ್ತೆ ಈ ಟ್ರಾಫಿಕಲ್ಲಿ. ಆಟೋದವ್ರು ಹಿಂದೆ ಹೋಗೋಕ್ಕೆ ಹೆದರಿಕೆ ಆಗತ್ತೆ ಗುರು. ಕತೆ ಬೇರೆ ಇದೆ ಸಿಲಿಪ್ ಬೋರ್ಡ್ ಹತ್ರ. ಹೇಳಂತ ತಡ್ರಿ, ಅಲ್ಲಿ ಹೋದ್ರೆ ಹೇಳ್ತೀನಿ. ಎಪಿಕ್ ಅದು ಮಾತ್ರ. ಇದು ನಮ್ಮದು ಎಲ್ಲ ಹಳೇ ಏರಿಯಾ. ಐ ಮೀನ್ ಲಾಸ್ಟ್ ಟೈಮು ಬೆಂಗಳೂರಲ್ಲಿದ್ದಾಗ ನಮ್ದು ಇಲ್ಲೇ ರೂಮ್ ಇತ್ತು. ನೋಡಂತ ಆಡಿ ರೂಮ್ ಹತ್ರ ಹೋದರೆ ತೋರಿಸುತ್ತೇನೆ. ನಾನು ಬರ್ತಾಯಿದ್ದೀನಿ. ಎಸ್, ವೆಲ್ಕಮ್ ಟು ಅವರ್ ಓಲ್ಡ್ ಏರಿಯಾ ಬ್ರೋಸ್. ಇಲ್ಲಿ ಮಾಡಿರೋಷ್ಟು ಖತರ್ನಾಕ್ ಕೆಲಸಗಳು. ಹಳೆ ನೆನಪುಗಳು ಎಲ್ಲ ಹಂಗೆ ಒಂದ್ಸಲ ನೆನಪಾಗ್ತಾ ಇದೆ. ಹ್ಯಾರಿಯರ್ ಬಂದ್ರು ಇಲ್ಲ ನಾನು ಇದ್ದಾಗ. ನಮ್ಮ ಜೀವನದಲ್ಲಿ ಹ್ಯಾರಿಯರ್ ತಗೊಳ್ಳೋ ಭಾಗ್ಯ ಇದೆ. ಏನು ಕತೆ? ಹೋಗೋ, ಈ ಗಾಡಿಗಳು ಇನ್ನೂ ಇದಾವೆ ಜೀವಂತ. ಮೆಸ್ಸಿ ಅಣ್ಣ, ಫುಟ್ಬಾಲ್ ಆಡು, ಇಲ್ಲೇನು ಮಾಡ್ತಿದ್ಯಾ? ಫ್ರೆಂಡಿಗೆ ಒಂದು ಫೋನ್ ಮಾಡ್ಕೊಂಬಿಡೋಣ, ಎಲ್ಲವನ್ನೇ ಅಂತ ತಗೊಂಡು ಹೇಳಿ.